ಮೊಬೈಲ್ ಅಂಗಡಿ ಮಾಲೀಕನ ಮೇಲೆ ಚಾಕು ಇರಿದು ಹಲ್ಲೆ ಮಾಡಿದ ಆರೋಪಿಯನ್ನು ಬಂಧಿಸಿದ್ದಾಗಿ ಜಿಲ್ಲಾ ಪೊಲೀಸ್ ಇಲಾಖೆ ಪ್ರಕಟಣೆ ನೀಡಿದೆ. ಇನ್ನು ಬುಧವಾರ ರಾತ್ರಿ 8 ಗಂಟೆಗೆ ಈ ಬಗ್ಗೆ ಜಿಲ್ಲಾ ಪೊಲೀಸ್ ಇಲಾಖೆ ಮಾಹಿತಿ ನೀಡಿದೆ. ಇನ್ನು ಚಿತ್ರದುರ್ಗದ ವಿಕ್ರಮ್ ಚೌಧರಿ ಅವರು ನಗರದ ಸಂತೆಹೊಂಡದ ಬಳಿ ಮೊಬೈಲ್ ಶಾಪ್ ಇಟ್ಟುಕೊಂಡಿದ್ದಾರೆ. ಇನ್ನು ಮೊಬೈಲ್ ಅಂಗಡಿಗೆ ಬಂದ ಆರೋಪಿ ಮೊಬೈಲ್ ಡಿಸ್ಪ್ಲೇ ಹಾಕಿಸುವ ವಿಚಾರಕ್ಕೆ ಗಲಾಟೆ ತೆಗೆದು ಹಣ ಕೊಡುವ ವಿಚಾರದಲ್ಲಿ ಹಲ್ಲೆ ಮಾಡಿ ಇರಿದಿದ್ದಾನೆ. ಇನ್ನು ಗಾಯಗೊಳಿಸಿದ್ದು ಆರೋಪಿ ಪರಾರಿಯಾಗಿದ್ದು, ಈ ಬಗ್ಗೆ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಇನ್ನು ಘಟನೆಯ ಸೂಕ್ಷ್ಮತೆಯನ್ನು ಅರಿತು ಕೂಡಲೇ ಆರೋಪಿಯ ಪತ್ತೆಗೆ 2 ಪ್ರತ್ಯೇಕ ತಂಡಗಳನ್ನು ರಚಿಸಿ ಗ್ರಾಮಾಂತರ ಠಾಣೆಯ ಪಿಐ ಬಾಲಚಂದ್ರ ನಾಯ್ಕ್ ಮತ್ತು ಮಹಿಳಾ ಠಾಣೆಯ ಪಿಐ ನಯೀಂ ಅಹಮದ್ ಅವರು ಹಾಗೂ ಚಿತ್ರದುರ್ಗ ನಗರ ಠಾಣೆಯ ಸಿಬ್ಬಂದಿಗಳನ್ನು ಒಳಗೊಂಡ ತಂಡ ರಚಿಸಲಾಗಿತ್ತು. ಇನ್ನು ಜೆಸಿಆರ್ ಬಡಾವಣೆಯ ಗೋಪಾಲಪುರ ರಸ್ತೆಯಲ್ಲಿನ ಆರೋಪಿಯಾದ ಮೊಹಮ್ಮದ್ ಅಮರ್ನನ್ನು ವಶಕ್ಕೆ ಪಡೆದಿದ್ದಾಗಿ ಪೊಲೀಸ್ ಇಲಾಖೆ ಪ್ರಕಟಣೆ ನೀಡಿದೆ. ಇನ್ನು ಈ ಘಟನೆಯು ಕೋಮು ಸಂಘರ್ಷಕ್ಕೆ ಸಂಬಂಧಪಟ್ಟ ವಿಚಾರಕ್ಕೆ ನಡೆದಿರುವುದಿಲ್ಲ ಎಂದು ಮಾಹಿತಿ ಕೂಡ ನೀಡಿದೆ. ಇದು ಬೇಕು ಅಂತಲೇ ಮಾಡ್ತಿರೋದು. ಒಂದು 100 ರೂಪಾಯಿಗೆ ಕೊಲೆ ಮಾಡೋ ರೇಂಜಿಗೆ ಆ ಸಮುದಾಯದಾರನ ಅವ್ರು ತಯಾರು ಮಾಡ್ತಿದ್ದಾರೆ ಅನ್ನೋದಾದರೆ ಹಿಂದೂ ಸಮಾಜ ಇದು ಕುಟ್ರ ಕೊಡುವಂಥ ದೂರ ಇಲ್ಲ, ಕೊಡ್ತೀವಿ. ಆದರೆ ಸಂವಿಧಾನಕ್ಕೆ, ಪೊಲೀಸ್ ಇಲಾಖೆ ಮೇಲೆ ಗೌರವಕ್ಕೆ ನಾವು ಸುಧಾರಿಸಿದ್ದೀವಿ. ಅವ್ನು ಇವತ್ತು ಸಂಜೆ ಒಳಗೆ ಅರೆಸ್ಟ್ ಮಾಡಲಿಲ್ಲ ಅಂದರೆ 100% ನಾಳೆ ಪ್ರತಿಭಟನೆ ಮಾಡಬೇಕು ಅನ್ನೋದೊಂದು ಪ್ಲಾನ್ ಇದೆ. ಜಿಲ್ಲಾಗೆ ಬಂದು ಕೊಡಬೇಕು ಅನ್ನೋದು ಪ್ಲಾನ್ ಇದೆ. ಇವತ್ತು ಸಂಜೆ SP ಅವರು ಹೇಳಿದ್ದಾರೆ, SP ಸಾಹೇಬ್ರ ಮೇಲೆ ಸಂಜೆ ಒಳಗೆ ಅವ್ರಿಗೆ ಅರೆಸ್ಟ್ ಮಾಡ್ತೀವಿ ಅಂತ. ಅದಾಗದಿದ್ದ ಸಮಯದಲ್ಲಿ ನಾವೆಲ್ಲ ಕುತ್ಕೊಂಡು ಚರ್ಚೆ ಮಾಡ್ತೀವಿ. ಎಲ್ಲ ಹಿಂದೂ ಸಂಘಟನೆಗಳನ್ನೆಲ್ಲ ಒಟ್ಟುಗೂಡಿಸಿ ಒಂದು ಜಿಲ್ಲೆಗೆ ಬಂದು ಕೊಡೋಂಥ ಕೆಲಸ ನಾವು ಮಾಡ್ತೀವಿ. ಇದೇನಾಗಿದೆ ಅಂತಂದರೆ, ನಿನ್ನೆ ಶಿವಮೊಗ್ಗದ ನೋಡಿದಿರ್ಬೋದು. ಶಿವಮೊಗ್ಗದಲ್ಲಿ ಒಂದು ಡ್ರಗ್ಸ್ ಅಡಿಕ್ಟ್ ಹುಡುಗರು ಒಂದು SLC ಹುಡುಗನ್ನ ಕೊಲೆ ಮಾಡ್ತಾರೆ ಅನ್ನೋ ರೇಂಜ್ಗೆ ಆದರೆ ಅವ್ರ ಮನಸ್ಥಿತಿ ಆ ಥರ ಇದೆ. ಮತ್ತು ಅದೇ ಸಮುದಾಯ ಮಾಡ್ತಿದೆ. ಪದೇ ರಾಜ್ಯದಲ್ಲಿ ಅದೇ ಸಮುದಾಯ 16ರಿಂದ 18 ವರ್ಷದ ಒಳಗಿನ ಯುವಕರನ್ನ ಬಳಸ್ಕೊಂಡು ಕಲ್ಲು ಹೊಡ್ಸೋ ಅಂಥ ಕೆಲಸ ಆಗಿರ್ಬೋದು, ಕೊಲೆ ಮಾಡಿಸೋ ಅಂಥ ಕೆಲಸ ಆಗಿರ್ಬೋದು, ದರೋಡೆ ಮಾಡ್ತಾ ಅಂಥ ಕೆಲಸ ಆಗಿರ್ಬೋದು, ಇದನ್ನು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಕಾನೂನಿಗೆ ಮಣ್ಣೇರ್ಚಿ ಇದನ್ನು ಮಾಡ್ತಿದ್ದಾರೆ. ಅದಕ್ಕೆ ರಕ್ಷಣೆ ಸರ್ಕಾರ ಕೊಡ್ತಾ ಇದೆ. ಯಾಕಂದರೆ 18 ವರ್ಷದವರು ಅಂತಂದರೆ ಮೈನರ್ ಆಗ್ತಾರಲ್ಲ, ತುಂಬ ಈಸಿ ಆಗುತ್ತೆ ಸರ್ಕಾರಕ್ಕೂ ತಪ್ಪಿಸ್ಕೊಳ್ಳೋಕ್ಕೆ, ಪೊಲೀಸ್ ಇಲಾಖೆಗೂ ತುಂಬ ಈಸಿ ಆಗುತ್ತೆ. ಹಾಗಾಗಿ ಆ ಸಮುದಾಯನ, ಅದೊಂದೇ ಸಮುದಾಯ ಪರ್ಟಿಕ್ಯುಲರಾಗಿ ಆ ಹುಡುಗರನ್ನ ಬಳಸ್ಕೊಂಡು ಕೆಲಸ ಮಾಡಿಸ್ತಾ ಇದೆ. ಚಿತ್ರದುರ್ಗ ಇನ್ನೊಂದು ಶಿವಮೊಗ್ಗ ಆಗೋದು ಬೇಡ, ಇನ್ನೊಂದು ಮಂಗಳೂರು ಆಗೋದು ಬೇಡ. ಚಿತ್ರದುರ್ಗ ಶಾಂತಿ ಇದೆ. ಪೊಲೀಸ್ ಇಲಾಖೆ ಅವ್ರನ್ನ ಅರೆಸ್ಟ್ ಮಾಡಬೇಕು, ಈ ಶಾಂತಿ ಮುಂದುವರ್ಸ್ಕೊಂಡು ಹೋಗಬೇಕು ಅನ್ನೋದು ನಾವು ಕೇಳ್ಕೊಳ್ತೀವಿ. ಸರ್ಕಾರ ಯಾವ ರೀತಿ ರಕ್ಷಣೆ ಕೊಡ್ತಾ ಇದೆ? ಸರ್ಕಾರ ಇದೆ, ಈ ಥರ ಹೇಳ್ತಾ ಇದಾರಲ್ಲ ಅವರು ಸಚಿವರೇ ನೋಡ್ರಿ. ಈಗ ಬೇಗ ಇಮಿಡಿಯೇಟೇ ಅವರೆಲ್ಲ ಅವ್ರು ಏನು ಗೊತ್ತಿಲ್ಲ, ಅವಿದ್ಯಾವಂತರು, ಅವ್ರಿನ್ನ ಸಣ್ಣ ಹುಡುಗರು. ಒಬ್ಬ ಸಚಿವರೇ ಈ ಸ್ಟೇಟ್ಮೆಂಟ್ ಕೊಟ್ಟಾಗ ಇನ್ನೇನಾಗುತ್ತೆ? ಅವ್ರ ಸಮುದಾಯ ಬೆಚ್ಚುಗುರ್ತಾ ಹೋಗುತ್ತೆ. ಯಾವ ಸಮುದಾಯ ಅಂದ್ರೆ ಮುಸಲ್ಮಾನ್ ಸಮುದಾಯನೇ. ಯಾವ ಸಮುದಾಯ ಅಂತ ಮೀಡಿಯಾದವ್ರಿಗೂ ಗೊತ್ತಿದೆ, ಯಾರು ಎಲ್ಲಿ ಬಾಂಬ್ ಹಾಕ್ತಾರೆ ಅಂತ ಗೊತ್ತಿದೆ. ಇಲ್ಲಿ ಇಲಾಖೆ ಏನು ಸ್ಟೆಪ್ ತಗೊಳುತ್ತೋ ಅದ್ರ ಮೇಲೆ ನಾವು ನಿಂತ್ಕೊಳ್ತೀವಿ. ಪೊಲೀಸ್ ಇಲಾಖೆ ಏನು ಸ್ಟೆಪ್ ತಗೊಳುತ್ತೋ ಅದ್ರ ಮೇಲೆ ನಾವು ಮುಂದುವರಿತೀವಿ. ಸಂಘಟನೆ ಎಲ್ಲ ಪರಿವಾರದ ಸಂಘಟನೆರು ಬಂದಿದ್ದಾರೆ. ಇಲ್ಲಿ ಎಲ್ಲರೂ ಇದ್ದೀವಿ. ರಾಜ್ಯ ಮಟ್ಟಕ್ಕೆ ಮುಟ್ಟಿಸಿಲ್ಲ. ಇಲ್ಲಿ ಏನಂತ ನಮ್ಮ ಡಿಸಿಷನ್ ಅದಾದ್ಮೇಲೆ ನಾವು ರಾಜ್ಯ ಮಟ್ಟದವ್ರು ಮುಟ್ಟಿಸ್ತೀವಿ. ಇಲ್ಲೇನಾಗಬೇಕಲ್ಲ, ನಮ್ಮ ಲೋಕಲಲ್ಲಿ ಏನಾಗ್ತಿದೆ ಅದಾಗಲಿ, ತದನಂತರ ನಾವು ರಾಜ್ಯ ಮಟ್ಟಕ್ಕೆ ಮುಟ್ಟಿಸೋಂಥ ಕೆಲಸ ಮಾಡ್ತೀವಿ. ಇಡೀ ರಾಜ್ಯನ ಒತ್ತುರ್ಸೋಂಥ ಕೆಲಸ ಆ ಸಮುದಾಯದ ಯುವಕರು ಮಾಡ್ತಿದ್ದಾರೆ. ಅವ್ರನ್ನ ಹದ್ದು ಬಸ್ತಲ್ಲಿ ಇಡಲಿಲ್ಲ ಅಂದರೆ ಬಜರಂಗ ದಳ ಅವ್ರಿಗೆ ಸರಿಯಾದ ಪಾಠ ಕಲಿಸೋದಂತೂ ನಿಜ. ಚನ್ಕೇಶ್ವ ಅಂತ ವಿಶ್ವ ಪರಿಷತ್ ಜಿಲ್ಲಾ ಕಾರ್ಯದರ್ಶಿ.